ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಆರೋಪಿ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬಳ್ಳಾರಿಗೆ ಬಂದಿರುವ ಎನ್ಐಎ ತಂಡ ನಿನ್ನೆ ಬಳ್ಳಾರಿಯಲ್ಲಿ ತಡರಾತ್ರಿವರೆಗೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದೆ. ಆರೋಪಿ ಬಳ್ಳಾರಿಯಿಂದ ಭಟ್ಕಳಕ್ಕೆ ತೆರಳಿರೋ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಮಾಹಿತಿ ಪಡಿತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ತುಮಕೂರಲ್ಲೂ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿರುವಂತಹ ವಿಚಾರಣೆಯನ್ನ ನಡೆಸಲಾಯಿತು. ತುಮಕೂರು ಬಸ್ ನಿಲ್ದಾಣದಲ್ಲೂ ಕೂಡ ಈತ ಕಾಣಿಸಿಕೊಂಡಿದ್ದ ಅನ್ನುವಂಥ ಮಾಹಿತಿ ಇತ್ತು. ಅದಾದ ನಂತರ ಈಗ ಬಳ್ಳಾರಿಗೂ ಕೂಡ ಎನ್ಐಎ ತಂಡ ತೆರಳಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಬಳ್ಳಾರಿಯಿಂದಲೇ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಬಳ್ಳಾರಿಯಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ಬಂದು ತಲಾಶ್ ನಡೆಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗಾದ್ರೆ ಆ ಶಂಕಿತ ಉಗ್ರ ಅಲ್ಲಿ ಎಲ್ಲೆಲ್ಲಿ ಓಡಾಡಿದ್ನಂತೆ, ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಲ್ಲಿಂದ ಬೇರೆ ಎಲ್ಲ ಹೋಗಿದ್ದಂತೆ? ಪ್ರಮುಖವಾಗಿ ಏನು ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬಾಂಬರ್ ಬಳ್ಳಾರಿಗೂ ಕೂಡ ಭೇಟಿ ನೀಡಿದ್ದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಎನ್ಐಎ ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ನಿನ್ನೆ ತಡರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಎನ್ಐಎ ಅಧಿಕಾರಿಗಳು ಬಳ್ಳಾರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆಯನ್ನ ನಡೆಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು. ಸದ್ಯ ನಾವು ಇರುವಂಥದ್ದು ಬಳ್ಳಾರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವು ಇರುವಂಥದ್ದು. ಇದೇ ಒಂದು ಜಾಗದಲ್ಲಿ ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಏನು ಬಾಂಬ್ ಬ್ಲಾಸ್ಟ್ ಆಗ್ತಿದ್ದಂತೆ ಏನು ಪ್ರಕರಣದ ಬಾಂಬರ್ ಅಂದ್ರೆ ಶಂಕಿತ ಉಗ್ರ ಬಳ್ಳಾರಿಗೆ ಭೇಟಿ ನೀಡಿದ್ದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿಯನ್ನ ಸಿಕ್ಕಿರುವಂಥದ್ದು. ಹೀಗಾಗಿ ಈ ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ಬಂದು ಇಲ್ಲಿಂದ ಭಟ್ಕಳಕ್ಕೆ ತೆರಳಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಈಗ ಪರಿಶೀಲನೆಯನ್ನ ನಡೆಸ್ತಿರುವಂಥದ್ದು. ಒಂದ್ ಕಡೆ ಏನು ಸಾಕಷ್ಟು ಪ್ರಮಾಣದಲ್ಲಿ ಈ ಭಯವನ್ನ ಹುಟ್ಟಿಸುವಂತ ಈ ಒಂದು ಪ್ರಕರಣವನ್ನ ಆರೋಪಿಯನ್ನ ಪತ್ತೆ ಹಚ್ಚುವುದು ಕೆಲಸ ಈಗ ಅಧಿಕಾರಿಗಳಿಗೆ ಕೂಡ ಸವಾಲಾಗಿರುವಂಥದ್ದು. ಹೀಗಾಗಿ ಏನು ಶಂಕಿತ ಉಗ್ರ ಬಳ್ಳಾರಿಗೆ ಭೇಟಿ ನೀಡಿದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಳ್ಳಾರಿ ಮತ್ತೆ ಏನು ತುಮಕೂರು ಪೊಲೀಸರ ಜಂಟಿ ಕಾರ್ಯಾಚರಣೆಯೊಂದಿಗೆ ಇವತ್ತು ಏನು ಎನ್ಐಎ ಅಧಿಕಾರಿಗಳು ಬಳ್ಳಾರಿಗೆ ಭೇಟಿಯನ್ನ ನೀಡಿರುವಂಥದ್ದು. ಜೊತೆಗೆ ಏನು ಬಳ್ಳಾರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವಂತ ಸಿಸಿ ಫುಟೇಜ್ಗಳಾಗಿರ್ಬೋದು ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ಮಂತ್ರಾಲಯ ಭಟ್ಕಳಕ್ಕೆ ತೆರಳತಕ್ಕಂಥ ಬಸ್ಗಳಲ್ಲಿ ಪರಿಶೀಲನೆ ನಡೆಸುವಂತ ಒಂದು ಕೆಲಸವನ್ನ ಕೂಡ ಎನ್ಐಎ ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿರುವಂತ CCTV ಫುಟೇಜ್ಗಳನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸಕ್ಕೆ ಎನ್ಐಎ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಚಹರೆಯನ್ನ ಹೋಲುವಂತ ಶಂಕಿತ ಉಗ್ರ ಏನಾದ್ರೂ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಓಡಾಟ ಮಾಡಿದಾನ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡಿರುವಂಥದ್ದು. ಜೊತೆಗೆ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ 2 ಕಾರುಗಳಲ್ಲಿ ಬಂದು ಇವತ್ತು ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಸ್ಥಳೀಯ ಪೊಲೀಸರಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.